ಕೋವಿ ಪರವಾನಗಿ ಏನಿದೆ ಅದನ್ನು ಈಗ ನವೀಕರಣ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಪ್ರಾಣಿಗಳನ್ನು, ಕೃಷಿಗೆ ಹಾನಿ ಮಾಡುವಂತಹ ಪ್ರಾಣಿಗಳನ್ನು ಹೆದರಿಸುವ ಸಂಬಂಧವಾಗಿ ಸರ್ಕಾರದ ನಿಯಮ ಮತ್ತು ನಿಬಂಧನೆಗಳನ್ನು ಅಳವಡಿಸಿ ಕೃಷಿಕರಿಗೆ ನೀಡುತ್ತಿದ್ದ ಕೋವಿಯ ಪರವಾನಗಿಯನ್ನು ನವೀಕರಿಸದಿರಲು ಕಾರಣಗಳೇನು ಅಂತ ಕೇಳಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಉತ್ತರ ಬಂದಿದೆ ಸಭಾಧ್ಯಕ್ಷರೇ. ನಾನು ಹೇಳುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೋವಿ ಪರವಾನಗಿಗಳನ್ನು ನವೀಕರಣ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ನಾವು ಕೋವಿಗಳನ್ನು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ಮಂಗ ಕೂಡ ನೀವು ಆರ್ಟಿಫಿಷಿಯಲ್ ಗನ್ ತಗೊಂಡು ಹೋದ್ರೆ ಹೆದರುವುದಿಲ್ಲ ಸಭಾಧ್ಯಕ್ಷರೇ, ನಮ್ಮನ್ನೇ ಮಂಗ ಮಾಡ್ತದೆ. ಅಂತ ಪರಿಸ್ಥಿತಿಯಲ್ಲಿ ಕಾಡು ಹಂದಿ, ಮಂಗಗಳು ಒಂದು ಎಳ್ನೀರು ಬೊಂಡ ಅಂತ ಏನು ಹೇಳ್ತೀವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಒಂದು ಇಷ್ಟು ದೊಡ್ಡದಾಗ್ಲಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷರೇ. ಕಾಡು ಹಂದಿಗಳ ಕಾಟ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡ ಯಾವುದನ್ನು ಕೂಡ ಅಲ್ಲಿ ಇಡೋಕೆ ಬಿಡೋದಿಲ್ಲ. ಆನೆಗಳ ಹಾವಳಿಯಿಂದ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, 3 ಜನ ಸತ್ತು ಹೋಗಿದ್ದಾರೆ. ಈಗ ನಮ್ಮ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಸತ್ತು ಹೋಗಿದ್ದಾರೆ. ಏನು ಪಾತ್ರ ಉಂಟಲೇ ಪುಂಜ ಸಭಾಧ್ಯಕ್ಷರು, ಈ ತರ ಪ್ರಾಬ್ಲಮ್ ಇದೆ. ಯಾವುದನ್ನು ಎಲ್ಲಾ ಕಡೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಅದನ್ನೆಲ್ಲ ರೆಕಮೆಂಡ್ ಮಾಡಿ ಕಳಿಸಿದಂಥದ್ದನ್ನು ಒಂದೂ ಕೂಡ ನವೀಕರಣ ಮಾಡುವಂತಹ ಪ್ರಶ್ನೆಗಳಿಲ್ಲ. ಈಗ ಬೈ ಚಾನ್ಸ್ ತಂದೆ ಅವರಿಗೆ ಪ್ರಾಯ ಆಗಿದ್ರೆ ಅದನ್ನು ಮಗನ ಹೆಸರಲ್ಲಿ ವರ್ಗಾವಣೆ ಮಾಡುವಂತಹ ಕೆಲಸಗಳು ಆಗಬೇಕು. ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ತಂದೆಯ ಹೆಸರಲ್ಲೇ ನವೀಕರಣ ಮಾಡಿದ್ರೆ ನಮ್ಮ ಪೊಲೀಸ್ ಅಧಿಕಾರಿ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕೃಷಿ ಜಾಗಕ್ಕೆ ಪ್ರಾಣಿಗಳು ಬಂದಿರಬೇಕು, ಪ್ರಾಣಿಗಳು ಬಂದು ಹಾನಿ ಮಾಡಿರಬೇಕು, ಹಾನಿ ಮಾಡಿದ ನಂತರ ನೀವು ಅರಣ್ಯ ಇಲಾಖೆಯಿಂದ ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಅದನ್ನು ನಾನು ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ನಾವು ಪ್ರಾಣಿಗಳನ್ನು ತಂದು ಬಿಡಬೇಕಾ? ಅಲ್ಲ, ಇನ್ನೊಂದು ನಾನು ಪ್ರಶ್ನೆ ಕೇಳುವಂತ ಸಭಾಧ್ಯಕ್ಷ ನಿಮ್ಮ ಮೂಲಕ, ಈ ಕೋವಿ ಅಂದ್ರೆ ಒಂದು ಕಟ್ಟಿಗೆ ತರ ಇಷ್ಟಿಷ್ಟು ದೊಡ್ಡದು ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇಡುವಂತ ಕೆಲಸ ಮಾಡುದಿಲ್ಲ ಅಲ್ಲ. ಏನೋ ಅಲ್ಲಿ ಒಂದು ಡೆಪಾಸಿಟ್ ಇರುವಂತ ಒಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಸುಮಾರು 400-500 ಕೋವಿ ಇಟ್ಟು ಎಲ್ಲ ಫುಲ್ ಆಗಿದೆ, ಅವರು ತಗೊಳ್ಳುವುದಿಲ್ಲ. ನಾವು ಡೆಪಾಸಿಟ್ ಇದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು. ನಾನು ಕೆಲವೊಂದು SP ಆಫೀಸಲ್ಲಿ ಒಂದು ಕಚೇರಿ ಮಾಡಿ ಬೈಬ್ಯಾಕ್ ಸಿಸ್ಟಮ್ ಅನ್ನೋದ್ರು ಮಾಡಬೇಕಾಗ್ತದೆ. ಇಲ್ಲದೆ ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷ, ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ರೈತರು ಡೈಲಿ ಬಂದು ಯಾಕೆ ಕೋವಿ ಕೊಟ್ಟಿದ್ರ, ನಾವು ಸೇಲ್ ಮಾಡ್ಲಿಕ್ಕೆ ಇನ್ನೊಬ್ಬನಿಗೆ ಹೊಸ ಲೈಸೆನ್ಸ್ಗಳನ್ನು ಇಶ್ಯೂ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು, ಗೃಹ ಮಂತ್ರಿಗಳಿಗೆ ನಿಮ್ಮ ಮೂಲಕ ಹೇಳ್ತಾ ಇರುವಂತದ್ದು, ಯಾರದು ಕ್ರಿಮಿನಲ್ ಕೇಸ್ ಇದೆ ಅವರಿಗೆ ಕೊಡಬೇಡಿ, ಯಾರದು ಅವ್ರದ್ದು ಏನಾದ್ರು ತೊಂದರೆಗಳಿದೆ ಅವರಿಗೆ ಕೊಡಬೇಡಿ. ಯಾರು ರೈತರು ಪಕ್ಕಾ ಇದೆ ಅದನ್ನು ಕೂಡ ನವೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಯಾರು ಕೇಳುವರಿಲ್ಲ ಸಭಾಧ್ಯಕ್ಷರೇ. ಈ ರೈತರನ್ನು ಗಡಿಬಿಡಿ ಮಾಡೋದಲ್ಲ, ಗಡಿಬಿಡಿ ವಿಚಾರ ಇದು, ಗಡಿಬಿಡಿ ವಿಚಾರ ಇದು. ಯಾರು ಇದಕ್ಕೆ ನಾವು ಎಷ್ಟೋ ಜನ ನಮ್ಮ DC ಅವರ ಹತ್ರ ಮಾತಾಡಿ ಆಯ್ತು, ಎಲ್ಲರ ಗಮನಕ್ಕೆ ತಂದಾಯ್ತು. ಮಂತ್ರಿಗಳೇನು ಅಲ್ಲ, ಇದು ಜನವೇ ತಮ್ಮ ಕೂತ್ಕೊಳ್ಳಿ, ತಮ್ಮ ಅವರ ಆಯ್ತು, ಎಲ್ಲಾ ಕಡೆ ಸಮಸ್ಯೆ ಇದೆ. ಈಗ ಆಯ್ತು, ಉತ್ತರ ಕೇಳಿ, ಉತ್ತರ ಕೇಳಿ. ಈಗ ಉತ್ತರ ಕೇಳಿ ಇವ್ರೆ, ಉತ್ತರ ಕೇಳಿ ಮುಂಚೆ ಏನ್ ಮಾಡ್ತೀರಿ? ಉತ್ತರ ಹೇಳಿ, ಉತ್ತರ ಕೇಳಿ ಇವ್ರೆ, ಉತ್ತರ ಕೇಳಿ ತಮ್ಮ ಅವ್ರೆ, ಉತ್ತರ ಕೇಳಿ. ಅಧ್ಯಕ್ಷರೇ, ಈಗ ತಮ್ಮಯ್ಯವ್ರದ್ದು, ಪೂಂಜಾರ್ ಅವ್ರದ್ದು ಎಲ್ಲ ಸೇಮ್ ಕ್ವಶನ್, ಒಂದು ಉತ್ತರ ಕೊಟ್ಟು ಬಿಡಿ, ಕೂತ್ಕೊಳ್ಳಿ. ಅಲ್ಲ, ಅದೇ ಕ್ವಶನ್ ಗೊತ್ತಾಯ್ತು ನನಗೆ. ಈಗಾಗಲೇ ಮಾನ್ಯ ಅರಗ ಜ್ಞಾನೇಂದ್ರ ಅವರು ಮಾತನಾಡುವಾಗ, ಅವರು ಪ್ರಶ್ನೆ ಕೇಳುವಾಗ ಹೇಳಿದ್ದೇನೆ, ಈ ಕೋವಿಗಳನ್ನ ಅಥವಾ ಈ ಗನ್ನ ಲೈಸೆನ್ಸ್ಗಳನ್ನ ಕೊಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು, ಪೊಲೀಸ್ನವರು NOC ಕೊಡ್ತಾರೆ. ಅವರಿಗೆ ಒಂದು ಆರ್ಮ್ಸ್ ಆಕ್ಟ್ ಅಂತಕ್ಕಂಥದ್ದು ಒಂದು ಕಾಯ್ದೆ ಇದೆ, ಕಾನೂನಿದೆ. ಅದಕ್ಕೆ ಪ್ಯಾರಾಮೀಟರ್ಸ್ ಅನ್ನ ಡಿಫೈನ್ ಮಾಡಿದ್ದಾರೆ, ವೆಲ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಅವರು ಆ ಕೋವಿ ಅವರ ಹತ್ರ ಇದ್ದಾಗ ಅವರಿಗೆ ಅದನ್ನ ಉಪಯೋಗ ಮಾಡುವಂತ ದೈಹಿಕ ಶಕ್ತಿ ಇರಬೇಕು, ಮಾನಸಿಕ ಅಸ್ವಸ್ಥತೆ ಇರಬಾರ್ದು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸು ಅಥವಾ ಆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಈ ರೀತಿ 10 ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಾಗೆ ಅವರು ಇಂಥ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಇರುವಾಗ ಅವರಿಗೆ ಲೈಸೆನ್ಸ್ ಕೊಡ್ತಾರೆ. ಇವರೆಲ್ಲೋ ತಾಲೂಕಿನ ಹೊರಗಡೆ ಇದ್ದು, ಯಾವುದೋ ಪಟ್ಟಣದಲ್ಲಿದ್ದು, ಕೃಷಿ ಭೂಮಿ ಎಲ್ಲೋ ಬೇರೆ ಕಡೆ ಇದ್ದಾಗ ಇಲ್ಲಿ ಅವರಿಗೆ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಈ ರೀತಿ ಅನೇಕ ನಿಬಂಧನೆಗಳಿರೋ ಕಾರಣಕ್ಕಾಗಿ ಅದು ತಡ ಆಗ್ಬಹುದು. ಈಗ ನೋಡಿ, ಮಂಗಳೂರು ನಗರದಲ್ಲಿ 23ರಲ್ಲಿ 34 ಅರ್ಜಿಗಳು ಸ್ವೀಕೃತ ಆಗಿದೆ.
24ರಲ್ಲಿ 97 ಅರ್ಜಿಗಳು ಸ್ವೀಕೃತ ಆಗಿದೆ. 298 ಅರ್ಜಿಗಳು 25ರಲ್ಲಿ ಸ್ವೀಕೃತ ಆಗಿದೆ. ಅವಷ್ಟನ್ನು ಅವರು ಪ್ರಕರಣಗಳು ಯಾವುದೂ ಬಾಕಿ ಇಲ್ಲದೆ ಅವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ 367 24 298 25ರಲ್ಲಿದೆ. ಈ ವರ್ಷದಲ್ಲಿ 32 ಇದೆ. ಉಡುಪಿಯಲ್ಲಿ 750 23ರಲ್ಲಿ ಅರ್ಜಿಗಳಿದ್ರೆ 24ರಲ್ಲಿ 1050 ಇದೆ, 25ರಲ್ಲಿ 500 ಇದೆ. ಯಾರು ಅರ್ಜಿಗಳನ್ನು ಹಾಕ್ತಾರೆ ಅವರನ್ನ ಈ ಕ್ರೈಟೀರಿಯಾದಲ್ಲಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡಿ ಕೊಡ್ತಾರೆ. ಪೊಲೀಸ್ನವರು ಈ ಎನ್ಒಸಿಗಳನ್ನು ಕೊಡೋದು ಅಷ್ಟೇ ಬಿಟ್ರೆ ಅವರು ಲೈಸೆನ್ಸ್ ಅನ್ನ ರಿನ್ಯೂ ಮಾಡೋದಿಲ್ಲ, ಮಾಡೋರು ಜಿಲ್ಲಾಧಿಕಾರಿಗಳು. ಆದ್ರಿಂದ ಮಾನ್ಯ ಸದಸ್ಯರಿಗೆ ಹೇಳದ್ ಬಯಸ್ತೇನೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನಾದರೂ ವಿಳಂಬ ಆಗಿದ್ರೆ ಅದನ್ನ ತಾವು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ಪ್ರಕರಣಗಳು ಅರ್ಜಿಗಳು ಬಾಕಿ ಇಲ್ಲ ಅಂತಕ್ಕಂಥದ್ದನ್ನ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಆಸ್ ಪರ್ ದ ಆರ್ಮ್ ಆಕ್ಟ್ 1959 ಪ್ರಕಾರ ಒಬ್ಬ 2 ಕೋವಿ ಹೊಂದಲಿಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೊದಲು 3 ಇತ್ತು, ಈಗ ಕೇಂದ್ರ ಸರ್ಕಾರ 2 ಮಾಡಬೇಕಂತ 2 ಹೊಂದಲಿಕ್ಕೆ ರೆಡಿ. ನಾನು ಮಾನ್ಯ ಗೃಹ ಮಂತ್ರಿ ಅವರು ಹೇಳಿದಾಗೆ ನಾವು ಇಲ್ಲಿಂದ ರೆಕಮೆಂಡೇಶನ್ ನಾನು ಕೇಳ್ತಾ ಇರೋದು ಅವ್ರಿಗೆ ಏನಾದರೂ ಹೊರಗಡೆ ಇದ್ರೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಗ್ರಾಮದಲ್ಲೇ ವಾಸ ಮಾಡ್ತಿರುವಂತಹ ರೈತರು ಸುಮಾರು 250ರಿಂದ 300 ಕೋವಿ ಲೈಸೆನ್ಸ್ಗಳನ್ನು ತಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಡಿಸಿ ಅವರು ಆಸ್ ಪರ್ ದ ಎನ್ಒಸಿ ಆಫ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದೇ ವಿಲ್ ವಿಶ್ ದ ಲೈಸೆನ್ಸ್. ನಾನು ಡಿಸಿ ಅವರ ಹತ್ರ ಕೂಡ ಮಾತಾಡಿದ್ದೀನಿ. ಯಾವತ್ತು ಪೊಲೀಸ್ ಇಲಾಖೆಯಿಂದ ನೆಗೆಟಿವ್ ರಿಪೋರ್ಟ್ ಬರ್ತದೆ, ನಾನು ಬೇಕಾದ್ರೆ 250 ಹೆಸರನ್ನು ಕೊಡ್ತೇನೆ ಮಾನ್ಯ ಗೃಹ ಸಚಿವರಿಗೆ, ಅದನ್ನು ನವೀಕರಣ ಮಾಡ್ಲಿಕ್ಕೆ ಏನು ತೊಂದರೆ. ನಾವೇನು ಏಜ್ ಆದ್ರೆ ಮಗನಿಗೆ ಕೊಡಿ ಮತ್ತೆ ಹೊಸ ಲೈಸೆನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಮ್ಸ್ ಆಕ್ಟ್ ಪ್ರಕಾರ ಏನೇನು ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾವು ಹತ್ರ ಹೇಳುದು. ದಯಮಾಡಿ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು, ಅದನ್ನು ದಯಮಾಡಿ ನವೀಕರಣ ಮಾಡುವಂತ. ಹೊಸ ಲೈಸೆನ್ಸ್ಗೆ ನಾವೇನು ರಿಕ್ವೆಸ್ಟ್ ಇಲ್ಲ, ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಕೊಡಿ. ಇದು ರಿನ್ಯೂವಲ್ ಮಾಡಿದ್ರೆ ಅದನ್ನು ಮಾಡುವುದೇನು ಸಭಾಧ್ಯಕ್ಷರೇ? ಇಲ್ಲಾಂದ್ರೆ ಒಂದು ದೊಡ್ಡ ಗೋಡೌನ್ ಆದ್ರೂ ಓಪನ್ ಮಾಡಿದ್ರೆ ಗೃಹ ಇಲಾಖೆ ಅದರಲ್ಲಾಗಿ ತಗೊಂಡೋಗಿ ಇಡ್ತೀವಿ. ಬೈಬೇಕನ್ನಾದ್ರೂ ಮಾಡ್ಲಿ, ಅದನ್ನ ತಗೊಂಡೋಗಿ ಇಡುದಲ್ಲಿ ಕಟ್ಟಿಗೆ ತರ ಹೇಳಿದ್ರಲ್ಲ ಸಚಿವರೇ ಉತ್ತರ ಅಲ್ಲ. ಆ ಉತ್ತರ ನಮ್ಮ ಪ್ರಶ್ನೆಗೆ ಉತ್ತರ ಬರಬೇಕಲ್ಲ ಸಭಾಧ್ಯಕ್ಷ. ಅಧ್ಯಕ್ಷರೇ, ಸದಸ್ಯರು 250 ಅರ್ಜಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ನನಗೆ ಕಳಿಸ್ಕೊಡಿ ದಯಮಾಡಿ. ಎಲ್ಲೆಲ್ಲಿ ಬಾಕಿ ಇದೆ ಅದನ್ನ ನೀವು ಕಳಿಸ್ಕೊಟ್ರೆ ಪೊಲೀಸ್ ಇಲಾಖೆ ವತಿಯಿಂದ ಪೆಂಡಿಂಗ್ ಆಗಿದ್ರೆ ನಾನು ಅವ್ರಿಗೆ ಸೂಚನೆ ಕೊಡ್ತೇನೆ. ಪೆಂಡಿಂಗ್ ಅಂತಲ್ಲ, ಬಂದದ್ದನ್ನೆಲ್ಲ ಪೆಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಇವರು ಬಂದ ಕೂಡಲೇ ಅದನ್ನು ಅವರಿಗೆ ಕೊಡಬಾರ್ದು ಅಂತ ಬರೀತಾರೆ. ಆಯ್ತು, ಯಾವ್ದು ರಿಜೆಕ್ಟ್ ಪಟ್ಟಿ ಕೊಡಿ ಅವರಿಗೆ, ಪಟ್ಟಿ ಕೊಡುವಂತ ಕೆಲಸ ಮಾಡ್ತೀವಿ. ನಿಯಮಗಳು ಸರಿಯಾಗಿದ್ರೆ ಕೊಡ್ತಾರೆ, ಅದಕ್ಕೆ ನಾನು ಸೂಚನೆ ಕೊಡ್ತೀನಿ. ಪ್ರಾಕ್ಟಿಕಲ್ ನಿಯಮಗಳು ಸರಿ ಇದ್ರೆ ಕೊಡಲ್ಲ ಗ್ರಾಮ ಮಂತ್ರಿಗಳೇ, ನಿಯಮಗಳು ಸರಿ ಇದ್ದರೆ ಕೊಡುವುದಿಲ್ಲ. ನಿಯಮಗಳು ಸರಿಯಾಗಿದ್ದಾರೆ ಲಿಸ್ಟ್ ಕೊಡಿ, ಪರಿಶೀಲನೆ ಮಾಡಿ ನಿಯಮ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಡಿಸ್ತೀನಿ, ನಾನು ಕೊಡಿಸ್ತೇನೆ. ಥ್ಯಾಂಕ್ ಯು.